ನಾವು ಗ್ರಾಮ ಪಂಚಾಯತಿಯವರು ಎಲ್ಲರೂ ಸೇರಿ ಇವತ್ತು ಗ್ರಾಮ ಪಂಚಾಯತಿಯ ಒಂದು ನೂತನ ಕಟ್ಟಡಕ್ಕೆ ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಸುಮಾರು 60 ಲಕ್ಷಗಳಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಅದರಲ್ಲಿ 20 ಲಕ್ಷ ಇದರಲ್ಲಿ ಸರ್ಕಾರದಿಂದ NREGನಲ್ಲಿ ಕೊಡ್ತಕ್ಕಂಥದ್ದು, ಒಂದು 15 ಲಕ್ಷ ಇದರಲ್ಲಿ ಪಂಚಾಯತಿನಲ್ಲಿ ಮಾಡ್ತಕ್ಕಂಥದ್ದು, ಶಾಸಕರ ನಿಧಿಯಿಂದನೂ ಕೂಡ 10 ಲಕ್ಷ ಹಾಕೋದು, ಈ ಥರ ಸೇರಿ ಒಟ್ಟು ಒಂದು ಸುಸಜ್ಜಿತವಾದ ಒಂದು ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಶೀಘ್ರವಾಗಿ ಸುಸಜ್ಜಿತವಾಗಿ ಕಟ್ಟಿ ಇಲ್ಲಿ ಬಂದಂಥ ಪಂಚಾಯತಿ ಎಲ್ಲ ಹಳ್ಳಿಯ ಸಮಸ್ತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥ ಒಂದು ಭವನ ಕಟ್ಟಡ ಇದಾಗಲಿ ಅಂತಕ್ಕಂಥದ್ದನ್ನ ಶುಭವನ್ನು ಹಾರೈಸ್ತೇನೆ. ಕಳೆದ ನಾವು ಗೆಲ್ಲೋದಕ್ಕಿಂತ ಮುಂಚೆ 5 ವರ್ಷದಲ್ಲಿ ಒಂದಿಡೀ ಮಣ್ಣು ಕೂಡ ಹಾಕಲಿಲ್ಲ. ಹಾಗಾಗಿ ಈ ಪರಿಸ್ಥಿತಿಗೆ ನಾವು ಬರಲಿಕ್ಕೆ ಸಾಧ್ಯ ಆಗಿದೆ. ಇವಾಗ ಒಂದು ಈ ರಸ್ತೆ ಏನಿದೆ, ಉಯಿಲ್ದೊರೆಯಿಂದ ನಾವು ಮಣ್ಣಮ್ಮನ ದೇವಸ್ಥಾನದ ರಸ್ತೆ, ಮಾರ್ಗನಹಳ್ಳಿ ರಸ್ತೆ, ಇದಾಗಲೇ ಮಂಜೂರು ಮಾಡಿಸಿದ್ದೇವೆ. ಹಬ್ಬ ಕಳೆದ ತಕ್ಷಣ ಕೆಲಸವನ್ನು ಪ್ರಾರಂಭ ಮಾಡಿಸ್ತೇವೆ. ಇನ್ನು ಹೊನ್ನೇನಹಳ್ಳಿ ಟು ಇದು ಕಳ್ಳಂಬೆಳ್ಳ ದೊಡ್ಡಗ್ರಾರ ರಸ್ತೆ ಮತ್ತು ಬುಕ್ಕಾಪಟ್ಟಣದಿಂದ ಆಗ್ಲವಾಡಿ ಬಾರ್ಡರ್ ರಸ್ತೆ, ಇವೆರಡೂ ರಸ್ತೆಗೆ ಈಗಾಗಲೇ 25 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದಿದ್ದೇವೆ. ಅದು ಕೂಡ 9ನೇ ತಾರೀಕುವರೆಗೂ ಟೆಂಡರ್ ಪ್ರೋಸೆಸ್ ಇದೆ. ಟೆಂಡರ್ ಪ್ರೋಸೆಸ್ ಮುಗಿದ ನಂತರ ಯಾರಿಗದು ಟೆಂಡರ್ ಆಗ್ತದೆ ಅವ್ರ ಕಡೆಯಿಂದ ಉತ್ತಮ ರಸ್ತೆಯನ್ನು ಮಾಡಿಸ್ಲಿಕ್ಕೆ ಬುಕ್ಕಾಪಟ್ಟಣ ಊರೊಳಗಡೆ ಇಲ್ಲಿ ಸರ್ಕಲ್ಲಿಂದ ಊರೊಳಗೆ 675 ಮೀಟ್ರು ಸಿಮೆಂಟ್ ರೋಡು ಮತ್ತು ಚರಂಡಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಟಾರ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಈಗ ಯೋಜನೆಯನ್ನು ರೂಪಿಸಿದ್ದಾರೆ. 9ನೇ ತಾರೀಕಲ್ಲಿ ಟೆಂಡರ್ ಪ್ರೋಸೆಸ್ ಕ್ಲೋಸ್ ಆದ ತಕ್ಷಣ ಅಗ್ರಿಮೆಂಟ್ ಯಾರಿಗಾಗ್ತದೆ ಅವ್ರ ಹತ್ರ ಉತ್ತಮ ರೀತಿಯಲ್ಲಿ ಈ ರಸ್ತೆಗಳು ಮಾಡಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿ. ಬೇಸಿಗೆ ಅನ್ನೋದು ತುಂಬ ಜಾಸ್ತಿ ಆಗಿದೆ. ರೈತ ಬೇರೆ ಸೆಕ್ಷನ್ಗಳು ಮಂಜೂರಾಗಬೇಕಾಗಿತ್ತು. ನೇರ್ಲಗುಡ್ಡ ಒಂದು ಮತ್ತು ಉಯಿಲ್ದೊರೆ ಒಂದು ಹಂಗೆ ಪೆಂಡಿಂಗ್ ಅಲ್ಲಿ 3 ಸ್ಯಾಂಕ್ಷನ್ ಆಗಿದ್ದಾವೆ ನಮಗೆ. ಒಂದು ಬೆಂಚೆ ಗೇಟು, ನೇರ್ಲಗುಡ್ಡ ಒಂದು, ಮತ್ತು ದೊಡ್ಡ ತಾಂಡಿದ್ದು ಒಂದು 3 ಕುಂಬಾರಳ್ಳಿ 4 ಆಗಿದೆ. ಈಗ ಏನು ಮಾಡಿ ತಾತ್ಕಾಲಿಕವಾಗಿ ಈ ಪರಿಹಾರ ಬಗೆಹರಿಸಲಿಕ್ಕೆ ಒಂದು ಕಳ್ಳಂಬೆಳ್ಳದಿಂದನೂ 2 ಫೀಟ್ರನ್ನ ಈ ಕಡೆಗೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ಸಿರಾದಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಇನ್ನೂ ಕೂಡ ಬರದೇ ಇರೋದ್ರಿಂದ ಅಲ್ಲಿಂದ 2 ಫೀಟ್ರನ್ನು ಕೂಡ ನಮ್ಮ ಬುಕ್ಕಾಪಟ್ಟಣದ ಕಡೆಗೆ ತೊಗೊಳ್ಳೋವಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ತಾತ್ಕಾಲಿಕ ಪರಿಹಾರ ಮುಂದಿನ ವರ್ಷದೊಳಗೆ ಇವೆಲ್ಲವನ್ನು ಕೂಡ ಸಬ್ಸ್ಟೇಷನ್ಸ್ ಮಾಡಿಸಿ ನಮಗಿಲ್ಲಿ ಏನು ಕರೆಂಟು ಇದು ಲೋಡ್ ಶೆಡ್ಡಿಂಗ್ ಕಡಿಮೆ ಆಗೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸಿಗೋ ರೀತಿಯಲ್ಲಿ ಮಾಡ್ತೇವೆ. ಮತ್ತು ಈಗಾಗಲೇ ಒಂದು ಆದೇಶನೂ ಕೂಡ ಕಳೆದ ವಾರ ನಾವು ಸ್ಕೇರ್ಸಿಟಿ ಮೀಟಿಂಗ್ ಇಲ್ಲಿ ಬಂದಾಗ ಮಾಡ್ತೇವೆ ಅಧಿಕಾರಿಗಳನ್ನ ಕೂರಿಸ್ಕೊಂಡು. ಕಳೆದ ಮಂಗಳವಾರ ನಾವು ಮಾಡಿದಾಗ ಅವ್ರಿಗೊಂದು ಇದನ್ನು ಕೂಡ ಕೊಟ್ಟಿದ್ದೀವಿ, ಸಂದೇಶನೂ ಕೂಡ. ಬೆಳಗ್ಗೆ ಹೊತ್ತು 3 ಗಂಟೆ 3 ಫೇಸ್ 4 ಗಂಟೆ 3 ಫೇಸ್ ಕರೆಂಟ್ ಕೊಡಿ, ಮತ್ತು ಸಂಜೆ 3 ಗಂಟೆ 3 ಫೇಸ್ ಕೊಡಿ. ಒಟ್ಟಿಗೆ ಕೊಟ್ಟರೆ ಎಲ್ಲ ಬೋರು ಸಕ್ ಮಾಡ್ತದೆ, ಅದಾಗಬಾರ್ದು ಅಂತ ಆ ಥರ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದೀವಿ. ಆವಾಗ ಲೋಡ್ ಶೆಡ್ಡಿಂಗು ಕಡಿಮೆ ಆಗ್ತದೆ, ಮತ್ತು ರೈತರಿಗೆ ನೀರು ಕೂಡ ಮತ್ತು ಬೋರ್ವೆಲ್ಗೆ ದುಡ್ಡು ಹಾಕೋಂಥದ್ದು ಪ್ರಮೇಯ ಬರೋದಿಲ್ಲ. ಇದಕ್ಕೆ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. 20 ಆಂಪ್ಸ್ನ ಕೊಡಬೇಕು. ಹೌದು, ಖಂಡಿತ. ನಾನು ರೈತರ ಬಗ್ಗೆನೇ ಮಾತಾಡಿರೋದು, ಬೇರೆ ಹೊರಗಡೆದೇನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಮಾಡಿಸ್ತೀವಿ. ಅದರಲ್ಲಿ ಸಂಶಯ ಬೇಡ, ಖಂಡಿತ ಮಾಡಿಸ್ತೀವಿ. 7 ಗಂಟೆ ಅಂತೀರಾ, 6 ಗಂಟೆ ಸರ್ ಕೊಡ್ತಾ ಇರೋದು. ಮಾತಾಡಿ, ಸಿಇಗೂ ಮಾತಾಡಿ ಎಲ್ಲದೂ ಕೂಡ ಪರಿಹಾರ ಮಾಡಲಿಕ್ಕೆ 2 ಹೋಬ್ಳಿನಲ್ಲಿ ಆ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು, ನಮ್ಮ ಬುಕ್ಕಾಪಟ್ಟಣ ಮತ್ತು ಇನ್ನೊಂದು ಹೌದು. ಅದರಿಂದ ಶೀಘ್ರವಾಗಿ ಮಾಡಿಸ್ತೇನೆ. ಇವತ್ತೇ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬುಕ್ಕಾಪಟ್ಟಣ ಮತ್ತೆ ಉಯಿಲ್ದೊರೆ 2 ಗ್ರಾಮ ಪಂಚಾಯತಿಗಳಲ್ಲಿ 6 ತಿಂಗಳಿಂದ ಒಬ್ಬರೇ ಪಿಡಿಒ ಇದ್ದಾರೆ. ಬುಕ್ಕಾಪಟ್ಟಣ ಅನ್ನೋದು ತುಂಬಾ ದೊಡ್ಡದು ಮಾಡ್ತಾರೆ. ನಮ್ಮಲ್ಲಿ 7 ಪಂಚಾಯತಿಗಳಿದಾವೆ. ಬುಕ್ಕಾಪಟ್ಟಣ ಹೋಬಳಿನಲ್ಲಿ 7 ಪಂಚಾಯತಿ ಇದೆ. ಇಲ್ಲಿ ದೊಡ್ಡದು ಹೋಬಳಿನೇ ದೊಡ್ಡದಿರೋದ್ರಿಂದ ಇಲ್ಲಿ ಒಬ್ಬೊಬ್ಬರನ್ನು ಪಂಚಾಯತಿಗೆ ಒಬ್ಬೊಬ್ಬರನ್ನ ಹಾಕಬೇಕು, ಮತ್ತು 10 ರೆವಿನ್ಯೂ ಸರ್ಕಲ್ಸು ಇದೆ. ಅದರಿಂದ ಇಲ್ಲಿಗೆ ಒಬ್ಬೊಬ್ಬರನ್ನೇ ನೇಮಕ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಅಲ್ಲಿ ಲಭ್ಯತೆ ಇಲ್ಲದೆ ಇರೋದ್ರಿಂದ ಈ ಥರ ಸಮಸ್ಯೆ ಆಗಿದೆ. ಈ ಸಲ ಜನರಲ್ ಟ್ರಾನ್ಸ್ಫರ್ಸಲ್ಲಿ ಯಾರನ್ನಾರು ಕೂಡ ಹಾಕ್ಕೊಡೋಂಥದ್ದು. ಈಗ ಅವ್ರನ್ನ PDOಗಳ್ನು ಟ್ರಾನ್ಸ್ಫರ್ ಮಾಡೋದು CEO ಹತ್ರ ಇಲ್ಲ, ಮಂತ್ರಿಗಳೇ ಮಾಡಬೇಕು. ಈ ಪರಿಸ್ಥಿತಿಗೆ ತಂದ್ಕೊಂಡಿರೋ ಎಲ್ಲರೂ ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ರಾಜಕೀಯ ವಿಕೇಂದ್ರೀಕರಣ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಇವರೇ ಬೇಲೂರು ಘೋಷಣೆ ಮಾಡಿದಂಥವ್ರು ಎಲ್ಲದನ್ನು ಕೂಡ ಬೆಂಗಳೂರಿಗೆ ಕೇಂದ್ರೀಕರಿಸಿ ಒಬ್ಬ PDO ಟ್ರಾನ್ಸ್ಫರ್ ಕೂಡ CEO ಅವ್ರ ಹಂತದಲ್ಲಿ ಮಾಡಬೇಕಿತ್ತು. ಅದು ಬಿಟ್ಬಿಟ್ಟು ಇವರು ಮಂತ್ರಿಗಳೇ ಇದು ಟ್ರಾನ್ಸ್ಫರ್ PDO ಟ್ರಾನ್ಸ್ಫರ್ಸ್ಗೂ ಇಂಥ ದುರ್ಗತಿಗೆ ಬಂದುಬಿಟ್ಟಿದ್ದಾರೆ ಇವರು. ಎಲ್ಲ ಟ್ರಾನ್ಸ್ಫರ್ಸ್ ಇದಕ್ಕೆ ಕೈಗೊಂಡಿದ್ದಾರೆ. ಅದರಿಂದ ಅದನ್ನು
ಬೇರೆ ಕಡೆ ಸ್ಥಳಾಂತರ ಬೇರೆಯವ್ರನ್ನ ತಂದು ಇಲ್ಲಿಗೆ ಹಾಕುವಂಥ ಕೆಲಸ ಈ ಜನರಲ್ ಟ್ರಾನ್ಸ್ಫರ್ ಖಂಡಿತ ಮಾಡ್ತಾರೆ. 36 ಪೈಸೆ ಬಂದ್ಬಿಟ್ಟು ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ. ಹಾಗೂ ಅಷ್ಟೇ ಅಲ್ಲದೆ ಇದಕ್ಕೆ ಹಾಲಿನ ದರನೂ ಸಹಿತ ಇದಾಗ್ತದೆ. ಈ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಈಗಾಗಲೇ ಈ ಸತಿ ಏಪ್ರಿಲ್ 1ನೇ ತಾರೀಕಿಂದ ಕರೆಂಟ್ಗೆ ಈ ವರ್ಷ 36 ಪೈಸೆ ಜಾಸ್ತಿ ಮಾಡೋದು, ಮುಂದಿನ ವರ್ಷ 34 ಪೈಸೆ ಜಾಸ್ತಿ ಮಾಡೋದು, ಅದ್ರ ಮುಂದಿನ ವರ್ಷ 35 ಪೈಸೆ. 3 ವರ್ಷ ಇವ್ರ ಸರ್ಕಾರ ಇರುತ್ತೆ ಅಂದ್ಕೊಂಡು ಈ ಸರ್ಕಾರದಲ್ಲಿ ಈ ಥರ ಒಂದು ಪ್ಲ್ಯಾನ್ನ ಇವ್ರು ಮಾಡಿದ್ದಾರೆ. ಯಾವ್ಯಾವ್ದ್ರಲ್ಲಿ ತೆರಿಗೆ ಹೆಚ್ಚಿಸಿ ನಾವು ಇದಕ್ಕೆ ಏನು ಈ ಭಾಗ್ಯಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಷ್ಟೇ ಇವ್ರ ಚಿಂತನೆ ಆಗಿದೆ ಬಿಟ್ಟರೆ ಅಭಿವೃದ್ಧಿ ಕಡೆ ಇವ್ರು ಯಾರು ಗಮನ ಹರಿಸ್ತಿಲ್ಲ. ಇದರಿಂದ ಸುಮಾರು 8,500 ಕೋಟಿ ರೂಪಾಯಿದ್ದು ಹಣ ವಸೂಲಿ ಮಾಡೋದಕ್ಕೆ ಇವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅದರಿಂದ ಇದನ್ನು ನಾವು ಏನು ಹೇಳ್ತಾ ಇದ್ವಿ, ಗ್ರಾಹಕರ ಮೇಲೆ ಹೊರೆ ಹಾಕಬೇಡಿ ಎಲ್ಲದನ್ನು ಕೂಡ. ಈಗ ಭಾಗ್ಯಗಳ ಮುಖಾಂತರ ನೀವು ವಿದ್ಯುತ್ ಫ್ರೀ ವಿದ್ಯುತ್ ಮನೆ ಕೊಡ್ತೀವಿ ಅಂತೀರಿ, ಅವನೇ ಯಾರು ಕೂಡ ಒಂದು ಜ್ಯೂಸ್ ಅಂಗಡಿನ ಮತ್ತೊಂದು ಹಿಡ್ಕೊಂಡ್ರೆ ಅಲ್ಲಿ 1 to 3 ಅವನ ಹತ್ರ ವಸೂಲಿ ಮಾಡ್ತೀರಿ, ಅವ್ನಿಗೇನು ಉಳಿದಂಥದ್ದಿಲ್ಲ. ಇವರು ಒಂದು ಕಡೆ ಕೊಡೋದು ಒಂದು ಕಡೆ ತೊಗೊಳ್ಳೋದು, ಈ ಪರಿಸ್ಥಿತಿ ಬಂದಿದೆ. ಈಗ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ಕೊಂಬಂದಿದ್ದೀರಿ. ಈಗ ನೀರಿಗಿರ್ಬೋದು ಎಲ್ಲದಕ್ಕೂ ಕೂಡ ಕರೆಂಟ್, ಬಸ್ ದರ ಎಲ್ಲದೂ ಕೂಡ. ಬಸ್ನಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇನ್ನೂ 4 ವರ್ಷದಿಂದ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತು ಕೂಡ ಕೊಟ್ಟಿಲ್ಲ. ಆದರೆ ಎಲ್ಲದೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತಾರೆ. ಅದನ್ನು ದಯಮಾಡಿ ಈ ಸರ್ಕಾರ ಇದೆಲ್ಲ, ಮತ್ತು ಹಾಲಿನ ದರ 4 ರೂಪಾಯಿ ಎಲ್ಲದರಲ್ಲೂ ಕೂಡ ಏರಿಸಿದ್ದಾರೆ. ಒಂದು ಸ್ವಾಮಿ, ನಮ್ಮ ಟ್ಯಾಕ್ಸ್ನಲ್ಲೇ ನೀವು ಕೊಡೋದಾದರೆ ಬೇರೆದ್ರಲ್ಲಿ ಕೊಡಿ. ಗ್ರಾಹಕರಿಗೆ ಹಾಲು ಉತ್ಪಾದಕರಿಗೆ ಕೊಡೋದಾದರೆ ನಿಮ್ಮಲ್ಲಿ ಸಬ್ಸಿಡಿ ದರದಲ್ಲಿ ಅವ್ರಿಗೆ ಕೊಡಿ. ನಮ್ಮ ಗ್ರಾಹಕರ ಮೇಲೆ ಹೊರೆ ಹಾಕಿ ಸಿಗ್ತಾ ಇಲ್ಲ ಸರ್. ಯಾಕೆಂತಂದ್ರೆ ಈಗ ಹಾಲಿನ ಕೊಬ್ಬಿನ ಆಧಾರದ ಮೇಲೆ ಹಾಲಿನ ಹೌದು, ಅದು ಗ್ರೇಡ್ 32ರಿಂದ 36 ರೂಪಾಯಿ ಅಷ್ಟೇ ರೈತರಿಗೆ ಸಿಗ್ತಾ ಇರೋದು. ಜಾಸ್ತಿ ತುಂಬಾ ಫ್ಯಾಟಿ ಬರ್ತಾ ಇದೆ ಅಂದ್ರೆ ಯಾವುದೋ ಎಮ್ಮೆ ಹಾಲುಗಳಿಗೆ 36 ರೂಪಾಯಿ ಸಿಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಏನು ಸಿಗೋದಿಲ್ಲ. ಏನಾಗುತ್ತೆ ಅಂದ್ರೆ ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ. ಸಿಗೋದೆಲ್ಲರೂ ಸಹಿತ ಹಾಲು ಉತ್ಪಾದಕ ಮಂಡಳಿಗಳಿಗೆ ಹೋಗ್ತಾ ಇದೆ, ಅಧಿಕಾರಿಗಳಿಗೆ ಸಿಗ್ತಾ ಇದೆ ಅನ್ನೋದು ರೈತರ ಒಂದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಈ ಥರ ಟ್ಯಾಕ್ಸ್ನ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಹೊರಟಿದ್ದಾರೆ. ಖಂಡಿತ ಇದು ಸರಿಯಲ್ಲ. ಸರ್ಕಾರ ಈ ಥರ ಯೋಜನೆಗಳು ತರಬೇಕಾದ್ರೆ ಒಂದು ಸಮರ್ಪಕವಾಗಿ ಎಲ್ಲ ಇಲಾಖೆಗಳನ್ನು ನಿಭಾಯಿಸೋವಂಥದ್ದು ಆಗಬೇಕು. ಮತ್ತು ನಮ್ಮ ತೆರಿಗೆ ಹಣದಲ್ಲಿ ಎಲ್ಲ ಇಲಾಖೆಗೂ ಕೂಡ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು. ಈ ಸರ್ಕಾರದಲ್ಲಿ ಏನಾಗಿದೆ, ಅಭಿವೃದ್ಧಿಗೆ ನಮ್ಗೆ ಯಾರಿಗೂ ಕೂಡ ಹಣ ಕೊಡಲಿಕ್ಕೆ ಇವ್ರು ತಯಾರಿಲ್ಲ. ಏನು ಸ್ಪೆಷಲ್ ಗ್ರ್ಯಾಂಟ್ಸ್ಗಳು ಕೊಡೋದಕ್ಕೆ ಹೊರಟಿದ್ದಾರೆ. ಅವ್ರ ಹತ್ರ ಬಂದು ಯಾರು ಕೇಳ್ಕೊತಾರೆ ಅಂಥವ್ರಿಗೆ ಕೊಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಾಗದ 224 ಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಅಭಿವೃದ್ಧಿ ಆಗಬೇಕು, ಎಲ್ಲ ಇಲಾಖೆಯಲ್ಲೂ ಕೂಡ ಸಮರ್ಪಕವಾಗಿ ಆಗಬೇಕು ಅನ್ನೋದು ನನ್ನ ಒತ್ತಾಯ.